ನಮಸ್ಕಾರ. ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಆದರೆ ಇವತ್ತಿನ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಜೊತೆ ಎರಡು ಕಲಾ ಜರ್ನಿ ಇದೆ. ಯಾಕೆಂತ ಇದು ಇನ್ನೂ ಸ್ಪೆಷಲ್ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಈ ಎರಡೂ ಪ್ರತಿಭೆಗಳು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ನಮ್ಗೆ ಕೇಳಿಪಟ್ಟಂತೆ ಅವರಿಬ್ರು ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತೆ. ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಅಂತೂ ನಿಲ್ಲಿಸೋದೇ ಇಲ್ಲ. ಸೊ ಆದ್ರಿಂದ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೇನೆ. ಸೊ ನಾನಂತೂ ಮಾತಾಡಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಆ್ಯಂಡ್ ಅವರು ಕೂಡ ನಿಮ್ಮೆಲ್ಲರ ಜೊತೆ ಅವರ ಕಲಾ ಜರ್ನಿಯನ್ನು ತಿಳಿಸ್ಲಿಕ್ಕೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆದ್ದರಿಂದ ಹೆಚ್ಚು ತಡ ಮಾಡೋದು ಬೇಡ. ಇವತ್ತು ನಮ್ಮ ಜೊತೆ ಇರುವಂತಹ ಬಾಲ ಪ್ರತಿಭೆಗಳು ಬೇರೆ ಯಾರೂ ಅಲ್ಲ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಗಳಾದಂತಹ ಮಾನ್ವಿ ಹಾಗೂ ಮೋಕ್ಷ ಅವರು. ಬನ್ನಿ ನಮ್ಮ ಮಾನ್ವಿ ಹಾಗೂ ಮೋಕ್ಷ ಅವರ ಕಲಾ ಜರ್ನಿಯನ್ನು ತಿಳ್ಕೊಳ್ಳೋಣ. ಎಸ್, ನಮಸ್ತೆ ಮಾನ್ವಿ ಹಾಗೂ ಮೋಕ್ಷ ಅವರಿಗೆ. ಮೋಕ್ಷ ಅವರು ಏನೆಲ್ಲ ಮಾಡಿದ್ರು ಲಾಕ್ಡೌನ್ ಅಲ್ಲಿ, ಮಳೆ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ರಜೆ ಟೈಮಲ್ಲಿ ಹೇಗೆ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ರಿ? ನಾನು ಆಟ ಆಡ್ತಿದ್ದೆ, ಮತ್ತೆ ನನ್ನ ತಂಗಿ ಜೊತೆ ಆಟ ಆಡ್ತಿದ್ದೆ, ಮತ್ತೆ ನನ್ನ ಅಪ್ಪನ ಜೊತೆ ಎಲ್ಲ ಆಟ ಆಡ್ತಿದ್ದೆ. ಓಕೆ, ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನೀವು ಫ್ರೆಂಡ್ಸ್ ಒಟ್ಟಿಗೆ, ತಂಗಿಯೊಟ್ಟಿಗೆ, ಆಮೇಲೆ ಪೇರೆಂಟ್ಸ್ ಅವರೊಟ್ಟಿಗೆಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರಿ ಹಾಗಾದ್ರೆ ರಜೆಯಲ್ಲಿ. ಹಾಗಾದ್ರೆ ರಜೆಯಲ್ಲಿ ನಿಮಗೆ ಬೋರ್ ಆಗಲಿಲ್ಲ? ಅಂದರೆ ಒಬ್ರೊಬ್ರಿಗೆ ಹೀಗೆ ಸ್ಕೂಲ್ ಇಲ್ಲದೆ ಇದ್ರೆ ರಜೆ ಇರುವಾಗೆಲ್ಲ ತುಂಬ ಬೋರ್ ಆಗ್ತದಲ್ಲ, ಆದ್ರಿಂದ ಇಬ್ಬರಿಗೂ ಬೋರ್ ಆಯ್ತಾ ಮನೆಯಲ್ಲೆಲ್ಲ? ಖುಷಿ ಆಯ್ತಾ ರಜೆ ಸಿಕ್ಕಿತು ಅಂತ? ಖುಷಿ ಆಯ್ತಾ ನಿಮಗೆ? ಖುಷಿ ಆಯ್ತು. ಓಕೆ, ಹಾಗಾದ್ರೆ ನೀವೀಗ 4th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಕಲೆಯನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ಆದ್ದರಿಂದ ಇಬ್ಬರು ಯಾವ ವರ್ಷದಲ್ಲಿ, ಅಂದರೆ ನಿಮ್ಮ ಯಾವ ಏಜಲ್ಲಿ, ಪುಟಾಣಿ ಏಜಲ್ಲಿ ನೀವು ನಿಮ್ಮ ಕಲಾ ಜರ್ನಿಗೆ ಎಂಟ್ರ್ ಆದ್ರ? ಅಂದರೆ ಯಾವ ಏಜಲ್ಲಿ ನೀವು ಈ ಕಲಾ ಜರ್ನಿ ಹತ್ತ ಬಂದ್ರಿ? ನಾನು ಡ್ಯಾನ್ಸಿಗೆ 3 ಇಯರ್ಸ್ ಇರುವಾಗ ಹೋಗ್ತಾ ಇದ್ದೆ. ಓಕೆ, 3 ಇಯರ್ಸಲ್ಲಿ. ನಾನು ಮತ್ತೆ ಭರತನಾಟ್ಯಗೆ ಮತ್ತು ಯಕ್ಷಗಾನಗೆ ನಾನು 7 ಇಯರ್ಸ್ ಇರುವಾಗ ಹೋಗ್ತಾ ಇದ್ದೆ. ಯೋಗಗೆ ನಾನು 8 ಇಯರ್ಸ್ ಇರುವಾಗ. ಓಕೆ, ನೀವು? ನಾನು ಯೋಗಗೆ 6 ಇಯರ್ಸ್ ಆಗಿ ಹೋಗ್ತಿದ್ದೆ. ಓಕೆ, ಯೋಗಕ್ಕೆ. ಮತ್ತೆ ಡ್ಯಾನ್ಸು? ಯಕ್ಷಗಾನಗೆ 6 ಇಯರ್ಸಿಗೆ ಹೋಗ್ತಿದ್ದೆ. ಮತ್ತೆ ಭರತನಾಟ್ಯಗೆ 8 ಇಯರ್ಸಿಗೆ ಹೋಗ್ತಾ ಇದ್ದೀರಾ. ಓಕೆ, ಹಾಗಾದರೆ ತುಂಬ ವರ್ಷಗಳಿಂದ ನೀವು ಈ ಕಲಾ ಜರ್ನಿಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಆಯಿತು. ಹಾಗಾದರೆ ನೀವೀಗ ಹೇಳ್ತಿದ್ದೀರಾ ಭರತನಾಟ್ಯಕ್ಕೆ ಹೋಗ್ತಿದ್ದೀರಾ, ಯಕ್ಷಗಾನಕ್ಕೆ ಹೋಗ್ತಾ ಇದ್ದೀರಾ, ಅದರೊಟ್ಟಿಗೆ ಯೋಗವನ್ನು ಕೂಡ ಕಲಿತಾ ಇದ್ದೀರಾ. ಸೊ ಇದರೆಲ್ಲ ಕ್ಲಾಸಸ್ಗಳಿಗೆ ನೀವು ಹೋಗ್ತಾ ಇದ್ದೀರಾ ಅಥವಾ ನೀವು ಮನೆಯಲ್ಲೇ ಕಲಿತಾ ಇದ್ದೀರಾ? ಕ್ಲಾಸಸ್ಗಳಿಗೆ ಹೋಗ್ತಾ ಇದ್ದೀರಲ್ಲ. ಸೊ ಆದ್ರಿಂದ ಈ ಒಂದು ಸಮಯದಲ್ಲಿ ನಿಮ್ಮ ಗುರುಗಳ ಹೆಸರನ್ನ ನೀವು ಹೇಳಬೇಕು. ಯಾಕೆಂತ ಹೇಳಿದ್ರೆ ನೀವು ಈ ಸ್ಥಾನದಲ್ಲಿ ಬಂದು ಕೂತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಗುರುಗಳು ಕೂಡ ತುಂಬಾ ಸಪೋರ್ಟ್ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನ ಕಲಿಯುವಂಥ ಸಮಯದಲ್ಲಿ ಆಗಿರ್ಬೋದು, ಭರತನಾಟ್ಯವನ್ನು ಕಲಿಯುವಂಥ ಸಮಯದಲ್ಲಿ ಆಗಿರ್ಬೋದು, ಅಥವಾ ಸಂಗೀತ, ಯೋಗ ಇದೆ ಎಲ್ಲದಕ್ಕೂ ಕೂಡ ನಿಮ್ಮ ಬೆನ್ನ ಹಿಂದೆ ನಿಮಗೆ ಗುರುಗಳು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಅಲ್ವಾ. ಆದ್ರಿಂದ ಮೋಕ್ಷ ಅವರ ಗುರುಗಳ ಹೆಸರನ್ನ ಫಸ್ಟ್ ಇಂದ ಹೇಳ್ತಾ ಬನ್ನಿ. ಲೈಕ್ ಭರತನಾಟ್ಯದ ಗುರುಗಳು, ಯಕ್ಷಗಾನದ ಗುರುಗಳು, ಯೋಗದ ಗುರುಗಳು ಯಾರು, ಹಾಗೆ ನಿಮ್ಮ ಕ್ಲಾಸಸ್ಗಳಿಗೆ ಹೆಸರು ಇರ್ತದಲ್ಲ, ಸೊ ಅದನ್ನು ಕೂಡ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನನ್ನ ಯಕ್ಷಗಾನ ಕ್ಲಾಸ್ ಸರ್ನ ಹೆಸರು ವಿಜಿತ್ ಶೆಟ್ಟಿ ಆಕಾಶ್ ಭವನ. ನನ್ನ ಭರತನಾಟ್ಯ ಮ್ಯಾಮ್ನ ಹೆಸರು ಗೌರಿ ಮ್ಯಾಮ್. ಮತ್ತು ನನ್ನ ಯೋಗ ಸರ್ನ ಹೆಸರು ಪ್ರತ್ಯಕ್ಷ ಹೆಗ್ಡೆ. ಓಕೆ, ಇಷ್ಟು ಕ್ಲಾಸಸ್ಗಳಿಗೆಲ್ಲ ನೀವು ಅಟೆಂಡ್ ಆಗ್ತಿದ್ದೀರಾ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಯಾಕೆಂತ ಹೇಳಿದರೆ ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇಷ್ಟೆಲ್ಲ ಕಲೆಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಗುರುಗಳಿಗೆ? ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಸೂಪರ್. ಎಸ್, ಮಾನ್ವಿ ಅವ್ರು ಏನು ಹೇಳ್ತೀರಾ? ನಿಮ್ಮ ಗುರುಗಳ ಹೆಸರು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನಮ್ಮ ಯೋಗ ಸರು ವಿದಿಶಿ ಪ್ರತ್ಯಕ್ಷ ಆ್ಯಂಡ್ ರಂಗಪ್ಪ ಸರ್. ಮತ್ತೆ ಯಕ್ಷಗಾನ ವಿಜಿತ್ ಶೆಟ್ಟಿ. ಮತ್ತೆ ಭರತನಾಟ್ಯ ವಿದಿಶಿ ಗೌರಿ ಶೈಲೇಶ್. ಓಕೆ, ಹಾಗಾದ್ರೆ ನೀವು ನಿಮ್ಮ ಗುರುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ತುಂಬ ಚಂದ ಕಲಿಸ್ತಾರೆ, ಮತ್ತೆ ಅವರಿಗೆ ತುಂಬ ಥ್ಯಾಂಕ್ಸ್. ಓಕೆ, ನೀವೆಲ್ಲರೂ ಕೂಡ ಥ್ಯಾಂಕ್ಸ್. ಈಗ ಗುರುಗಳಿಗೆ ನಿಮ್ಮ ನೋಡಿ ತುಂಬ ಖುಷಿಯಾಗಿರ್ತದೆ. ಯಾಕೆಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂತು ಅವರ ಹೆಸರನ್ನು ಹೇಳಿರ್ತೀರಲ್ಲ, ಸೊ ಅದರಿಂದ ತುಂಬ ಖುಷಿಯಾಗಿರ್ತದೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ, ನೀವೀಗ 4th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೀರಾ, ಹೌದಲ್ವಾ? ಸೊ ಆದ್ದರಿಂದ ನಿಮ್ಮ ಸ್ಕೂಲಲ್ಲೆಲ್ಲ ನಿಮಗೆ ರಜೆ ಮಾಡಲಿಕ್ಕೆಲ್ಲ ಕೊಡ್ತಾರಾ? ಯಾಕೆಂತ ಹೇಳಿದರೆ ನೀವೀಗ ಎಷ್ಟೋ ಪ್ರೋಗ್ರಾಮ್ಸ್ಗಳಿಗೆಲ್ಲ ಹೋಗ್ತಾ ಇರ್ತೀರಾ. ಡ್ಯಾನ್ಸ್ ಪ್ರೋಗ್ರಾಮ, ಸಿಂಗಿಂಗ್ ಪ್ರೋಗ್ರಾಮ, ಯೋಗ ಪ್ರೋಗ್ರಾಮ್, ಅದೆಲ್ಲ ವಾರದ ನಡುವಲ್ಲಿ ಬರ್ತದೆ. ಈಗ ಮಂಡೇನ, ಟ್ಯೂಸ್ಡೇನ, ಫ್ರೈಡೇ ಹಾಗೆಲ್ಲ ಬರ್ತದೆ. ಆಗ ನಿಮಗೆ ಸ್ಕೂಲಿಗೆ ರಜೆ ಹಾಕಬೇಕಾಗ್ತದೆ. ಆದ್ದರಿಂದ ಸ್ಕೂಲಲ್ಲಿ ರಜೆ ಕೇಳುವಾಗ ಬೈತಾರಾ, ಇಲ್ಲ ಹೋಗಿ ಮಾನ್ವಿ ಹೋಗು ಮೋಕ್ಷ ಅಂತ ಹೇಳಿಕೊಂಡು ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡ್ತಾರೆ. ಯಾವ ಥರ ಸಪೋರ್ಟ್ ಮಾಡ್ತಾರೆ?
ತುಂಬ ಪ್ರೀತಿಯಿಂದ ಮತ್ತು ಸಂತೋಷದಿಂದ. ಓಕೆ, ಹಾಗಾದರೆ ಹೋಗು ಮೋಕ್ಷ ನೀನು ಪ್ರೋಗ್ರಾಮ್ ಎಲ್ಲ ಕೊಡು ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಇದ್ದರೆ ಅಥವಾ ನಿಮಗೆ ಈಗ ಪ್ರತಿಭಾ ಕಾರಂಜಿ ಎಲ್ಲ ಇರ್ತದಲ್ಲ, ಅದಕ್ಕೆಲ್ಲ ನಿಮ್ಮನ್ನು ಕಳಿಸ್ತಾರಾ ಸ್ಕೂಲಲ್ಲಿ? ಓಕೆ, ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಸ್ಕೂಲಲ್ಲಿ ಮೋಕ್ಷ ಅವರಿಗೆ. ಹಾಗಾದರೆ ಮಾನ್ವಿ ಅವರಿಗೆ? ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹೋಗು ಮಾನ್ವಿ, ನೀನು ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕು ಅಂತ. ಹಾಗಾದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಕೂಲಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹಂಗೆ ರಜೆ ಎಲ್ಲ ಮಾಡಿದರೆ ಏನು ಹೇಳೋದಿಲ್ಲ ಅಲ್ವಾ, ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾದರೆ ಈಗ ನಿಮಗೆ ನೋಡಿ, ಪ್ರೋಗ್ರಾಮ್ ಎಲ್ಲ ನಮಗೆ ಸಿಗುವಂಥದ್ದು ಆದಷ್ಟು ಎಕ್ಸಾಮ್ಸ್ ಹತ್ರ ಬರುವಾಗ ಅಥವಾ ಎಕ್ಸಾಮ್ನ ದಿವಸನೇ ಒಮ್ಮೊಮ್ಮೆ ರಜೆ ಮಾಡಬೇಕಾಗ್ತದೆ. ಆದರೆ ನಮಗೆ ಒಂದೊಂದು ಸರ್ತಿ ನೋಟ್ಸೇ ಕಂಪ್ಲೀಟ್ ಆಗಿರೋದಿಲ್ಲ. ಆಗ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರಾ ನೋಟ್ಸ್ ಕಳಿಸ್ಲಿಕ್ಕೆಲ್ಲ? ಹಾಗಾದರೆ ನಿಮ್ಮ ಫ್ರೆಂಡ್ಸ್ನ ಹೆಸರು ಹೇಳಿ. ನನ್ನ ಫ್ರೆಂಡ್ನ ಹೆಸರು ಪ್ರಾಣಿ, ಮತ್ತು ಮೋನಿಶಾ, ಮತ್ತು ಕಶ್ವಿ. ಓಕೆ, 3 ಜನ ಬೆಸ್ಟ್ ಫ್ರೆಂಡ್ಸಾ ನಿಮಗೆ? ಎಷ್ಟು ವರ್ಷದಿಂದ ಫ್ರೆಂಡ್ಸು? ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಬೆಸ್ಟ್ ಫ್ರೆಂಡ್ಸು. ಹೆಂಗೆ ಸಪೋರ್ಟ್ ಮಾಡ್ತಾರೆ? ನೋಟ್ಸ್ ಎಲ್ಲ ಕೊಡೋದು, ಒಟ್ಟೊಟ್ಟಿಗೆ ಆಟ ಆಡೋದು, ಹಂಗೆಲ್ಲನಾ? ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ಮಾನ್ವಿಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಹೆಸರು ಹೇಳಿ. ತನಿಷ್ಕಾ, ಆಕಾಂಕ್ಷಾ, ಯಾತ್ವಿಕಾ, ವಂಶಿಕಾ. ವಾವ್, ನಿಮ್ಮ ಸ್ವಲ್ಪ ಫ್ರೆಂಡ್ ಲಿಸ್ಟ್ ಸ್ವಲ್ಪ ಉದ್ದ ಉಂಟಲ್ಲ. ಓಕೆ, ಜಸ್ಟ್ ಫಾರ್ ಫನ್. ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಹೆಂಗೆ ನಿಮ್ಮೊಟ್ಟಿಗೆ ಅಂದರೆ ತುಂಬ ಆಟ ಆಡೋದು, ನೋಟ್ಸ್ ಎಲ್ಲ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರಾ? ಆ್ಯಂಡ್ ನಿಮ್ಮ ಈಗ ವೀಡಿಯೋಸ್ ಎಲ್ಲ ನೋಡಿ ಏನು ಹೇಳ್ತಾರೆ ನಿಮ್ಮ ಫ್ರೆಂಡ್ಸ್ ನಿಮಗೆ? ತುಂಬ ಚಂದ ಆಯಿತು, ಚಂದ ಮಾಡಿದ್ವಿ, ಎಲ್ಲ ಎಕ್ಸ್ಪ್ರೆಷನ್ ಎಲ್ಲ ಚಂದ ಕೊಟ್ಟಿದ್ವಿ. ಓಕೆ, ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳ್ತಾರಾ? ಓಕೆ, ನಿಮಗೆ? ನನಗೆ ಲೈಕ್ಸ್ ಕೊಡ್ತಾರೆ, ಕಮೆಂಟ್ಸ್ ಕೊಡ್ತಾರೆ, ಅದು ಮತ್ತು ಸ್ಕೂಲಿಗೆ ಬಂದು ಹೇಳ್ತಾರೆ ಮಾರ್ನಿಂಗ್ ತುಂಬ ಚೆಂದಾಗಿದೆ ಅಂತ. ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾದರೆ. ಓಕೆ, ಹಾಗಾದರೆ ನಿಮ್ಗೆ ಎಲ್ಲ ಕಡೆಯಿಂದಲೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಆಯಿತು ಅಲ್ವಾ? ಓಕೆ, ಈಗ ಒಂದು ಪ್ರಶ್ನೆ ನಾನು ಆವಾಗಲೇ ಕೇಳಿದೆ. ನೀವು ಹೇಳಿದ್ರಿ ನಿಮ್ಮ ಸ್ವಯಂ ಆಸಕ್ತಿಯಿಂದ ನೀವೀಗ ಈ ಎಲ್ಲ ಕಲೆಗಳನ್ನು ಕಲಿತಾ ಇದ್ದೀರಾ ಅಂತ. ಸೊ ಈಗ ಕೇಳಬೇಕಂದ್ರೆ ನಿಮ್ಮ ಪೇರೆಂಟ್ಸ್ ಅಂದರೆ ತಂದೆ ತಾಯಿಯ ಸಪೋರ್ಟ್ ಬಗ್ಗೆ ಹೇಳಿ. ಯಾಕೆಂತ ಹೇಳಿದರೆ ತಂದೆ ತಾಯಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಕಡೆಗಳಲ್ಲಿ ಚಾನ್ಸ್ ಸಿಗೋದಿಲ್ಲ. ನಮ್ಮ ಮನಸ್ಸೊಳಗೆ ಇರ್ತದೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಅಂದರೆ ನಮ್ಮ ಒಂದು ಭಾವನೆಯನ್ನು ತಿಳಿಸ್ಬೇಕು ಅಂತ ಆಸೆ ಇರ್ತದೆ. ಬಟ್ ನಮಗೆ ಯಾವುದೇ ಒಂದು ಪ್ಲೇಸ್ಗಳು ಸಿಗೋದಿಲ್ಲ ಅವರಿಗೆ ನಮ್ಮ ಪ್ರೀತಿಯನ್ನು, ನಮ್ಮ ಒಂದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಮಗೆ ಒಂದು ಆಪರ್ಚುನಿಟಿ ಸಿಗೋದಿಲ್ಲ. ಆದ್ದರಿಂದ ಈಗ ಒಂದು ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಆದ್ದರಿಂದ ತಂದೆ ತಾಯಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ತಂದೆ ತಾಯಿಯ ಬಗ್ಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ, ನನ್ನನ್ನು ಮೇಲೆ ಹೋಗಲಿಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಮಾನ್ವಿ ಅವ್ರು ಏನು ಹೇಳಿ? ನನಗೆ ಯೋಗ ಮತ್ತು ಯಕ್ಷಗಾನ, ಭರತನಾಟ್ಯ ಎಲ್ಲ ಕಾಂಪಿಟೇಷನ್ ಇರುವಾಗ ಅಮ್ಮನವರು ಹೇಳ್ತಾರೆ ಚೆಂದ ಮಾಡು ಮತ್ತು ಸ್ಮೈಲ್ ಕೊಟ್ಟು ಮಾಡು, ಅದಕ್ಕೆ ಅಮ್ಮನವರಿಗೆ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು. ಈಗ ನಿಮಗೊಂದು ಇದೊಂದು ಸ್ಪೆಷಲ್ ಕ್ವೆಶನ್ ನಿಮಗೆ. ಸೊ ನಾವೆಲ್ಲರೂ ಕೂಡ ಫಸ್ಟ್ ಸ್ಟೇಜಿಗೆ ಹೋಗುವಾಗ ಅಮ್ಮನವರು ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ತೋರಿಸ್ತಾರೆ. ಹಾಗೆ ನಿಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದರೆ ನೀವು ಇಲ್ಲಿ ಡ್ಯಾನ್ಸ್ ಮಾಡುವಾಗ ಅಮ್ಮ, ನೀವು ಚಿಕ್ಕ ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ಮುಂದೆ ನಮ್ಮ ಸ್ಟೆಪ್ಸ್ ಹೇಳಿಕೊಡೋದೆಲ್ಲ ನಿಮಗೆ ನೆನಪಿದೆಯಾ ಅಲ್ವಾ? ಅದೊಂದು ಸ್ವೀಟೆಸ್ಟ್ ಮೆಮೊರಿ ಅಲ್ಲ ನಮ್ಮ ತಂದೆ ತಾಯಿಯವರು. ಯಾಕೆ ಅಂತ ಹೇಳಿದರೆ ನಾವು ಯಾವುದೇ ಒಂದು ಕೆಲಸಕ್ಕೆ ಕಾಲಿಟ್ಟರು, ನಾವು ಯಾವುದೇ ಒಂದು ಆ್ಯಕ್ಟಿವಿಟೀಸ್ಗೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ತಂದೆ ತಾಯಿಯ ಆಶೀರ್ವಾದವಿದ್ದರೆ ಅಲ್ಲಿ ಯಾವ ದೇವರ ಆಶೀರ್ವಾದ ಕೂಡ ನಮಗೆ ಬೇಡ ಅಂತೆ. ಸೊ ಆದ್ದರಿಂದ ನಿಮ್ಮ ತಂದೆ ತಾಯಿ ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಅವರಿಗೋಸ್ಕರ ನೀವು ಮುಂದಕ್ಕೆ ಇನ್ನೂ ಸಾಧನೆಯನ್ನು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ನೀವು ಸಾಧನೆ ಮಾಡೇ ಮಾಡ್ತೀರಾ. ಆ್ಯಂಡ್ ನಮ್ಮೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮುಂದಕ್ಕೆ ನೀವು ಇನ್ನೊಂದು ಯಾರಿಗಾದ್ರೂ ಹಾಡು ಹೇಳಬೇಕು ಅಂತ ಆಸೆ ಇದೆಯಾ? ಸಕಲ ಲೋಕನಾಥ ನೀತನಿಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು, ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇವುದು ಹೊಳೆಯಿತು, ಭಗುತಿಯರಿದು ಎನ್ನ ಮನ ಪ್ರಸನ್ನವಾಯಿತು, ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಸಕಲ ಲೋಕನಾಥ ನೀತನಿಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು, ಲಕ್ಷ್ಮಿ ಮುರುಳಿ ರೂಪದಲ್ಲಿ ಉದು ಒಳೆಯಿತು, ಭಗುತಿಯರಿದು ಎನ್ನ ಮನ ಪ್ರಸನ್ನವಾಯಿತು, ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ,
ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಎಸ್, ತುಂಬ ಮುದ್ದಾಗಿ ಅದ್ಭುತವಾಗಿ ಹಾಡನ್ನು ಹಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್, ಇದೀಗ ಮುಂದಕ್ಕೆ ಇಬ್ಬರಿಗೂ ಈಗೆಲ್ಲ ನೀವು 4th ಸ್ಟ್ಯಾಂಡರ್ಡನ್ನು ಕಲಿತಾ ಇದ್ದೀರಾ. ಇನ್ನು ಮುಂದಕ್ಕೆ 10th ಎಲ್ಲ ಮುಗ್ದಾದ ಮೇಲೆ ಲೈಫಲ್ಲಿ ಏನಾಗಬೇಕು ಅಂತ ಆಸೆ ಇದೆ? ನೀವೀಗ ಡ್ಯಾನ್ಸು, ಸಿಂಗಿಂಗ್ ಇದನ್ನೆಲ್ಲ ಕಂಟಿನ್ಯೂ ಮಾಡ್ತೀರಾ, ಅಥವಾ ನೀವು ಅಂದರೆ ಜಾಬಿಗೆ ಹೋದ ಮೇಲೆ ಅದನ್ನು ಡ್ರಾಪ್ ಮಾಡ್ತೀರಾ, ಅಥವಾ ಏನಾಗಬೇಕು ಅಂತ ಆಸೆ ಇದೆ ಫ್ಯೂಚರಲ್ಲಿ ನಿಮಗೆ? ನನಗೆ IPS ಆಫೀಸರ್ ಆಗಬೇಕಂತ ತುಂಬ ಆಸೆ. IPS ಆಫೀಸರ್ ಆಗಬೇಕಾ? ಹಾಗಾದರೆ ಈ ಒಂದು ಆ್ಯಕ್ಟಿವಿಟೀಸನ್ನೆಲ್ಲ ಕಂಟಿನ್ಯೂ ಮಾಡ್ತೀರಾ ಅಥವಾ ಡ್ರಾಪ್ ಮಾಡ್ತೀರಾ? ನಾನು ಕಂಟಿನ್ಯೂ ಮಾಡ್ತೇನೆ. ಎಸ್, ಸೂಪರ್, ಕಂಟಿನ್ಯೂ ಮಾಡ್ತೀರಾ ಹಾಗಾದರೆ. ಎಸ್, ಆಲ್ ದಿ ಬೆಸ್ಟ್. ನಿಮ್ಮ ಈ ಒಂದು IPS ಆಫೀಸರ್ ಆಗಬೇಕು ಅಂತ ಹೇಳುವಂತಹ ಆಸೆ ಆದಷ್ಟು ಬೇಗ ಈಡೇರಲಿ, ಆಯಿತಾ? ಎಸ್, ಮಾನ್ವಿ ಅವ್ರಿಗೆ ಏನಾಗಬೇಕು ಅಂತ ಆಸೆ ಇದೆ? ನನಗೆ ಗೊತ್ತಿಲ್ಲ, ಫ್ಯೂಚರಲ್ಲಿ ಆಗೋದಲ್ಲ, ಅದು ಗೊತ್ತಿಲ್ಲ. ಹಾಗಾದರೆ ನನಗೆ ತುಂಬ ಇಷ್ಟ ಅಂದರೆ DC ಆಗೋದು. ಎಸ್, DC ಆಗಬೇಕಾ? ಎಸ್, ನಿಮ್ಮ ಕ್ವಶನ್ ಕೇಳಿ ನನಗೆ ಆನ್ಸರ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಎಸ್, ಸೂಪರ್. ನಿಮಗೆ DC ಆಗಬೇಕು ಅಂತ ಆಸೆ ಇದ್ವಿ ಅಲ್ಲ, ನಿಮ್ಮ ಕನಸು ಕೂಡ ಆದಷ್ಟು ಬೇಗ ಈಡೇರಲಿ. ಆದ್ದರಿಂದ DC ಆಗಬೇಕು ಅಂತ ಹೇಳ್ತಿದ್ರಲ್ಲ, ಯಾಕೆ ನಿಮ್ಮ ಮಕ್ಕಳಿಗೆ ರಜೆ ಕೊಡಬೇಕು ಅಂತ ಆಸೆ ಉಂಟಾ ಹೇಗೆ? ರಜೆ ಕೊಡಲಿಕ್ಕೆ ಗೊತ್ತಿತ್ತು ನನಗೆ. ಈಗ ಎಲ್ಲ ಮಕ್ಕಳಿಗೆ ಅದನ್ನ ನಾ ಈಗ ರಜೆ ಕೊಡೋದಿದ್ರೆ ಬರೋದು, ನಾನು DC ಆದರೆ ಒಂದು ಚೂರು ಮಳೆ ಬರೋವಾಗ ಎಲ್ಲರಿಗೆ ರಜೆ ಕೊಡ್ತೇನೆ ಅಂತಲ್ಲ. ಎಸ್, ಸೂಪರ್. ನಿಮ್ಮ ಎಲ್ಲ ಕನಸು ಆದಷ್ಟು ಬೇಗ ಈಡೇರಲಿ. ಎಸ್, ಮುಂದಕ್ಕೆ ನಿಮಗೆ ಸ್ಕೂಲಲ್ಲಿ ಫೇವ್ರೆಟ್ ಟೀಚರ್ ಅಂದರೆ ಯಾರು? ಹೇಳಲಿಕ್ಕೆ ಈಗ ಭಯ ಆಗ್ತಾ ಉಂಟು, ಎಲ್ಲಾದರೂ ಬೇರೆ ಟೀಚರ್ಸ್ ನೋಡಿ ನನ್ನ ಹೆಸರು ಹೇಳಲಿಲ್ಲ ಅಂತ ಹೇಳ್ತಾರ ಅಂತ ಅಲ್ಲ. ಯಾರು ನಿಮ್ಮ ಫೇವ್ರೆಟ್ ಟೀಚರ್? ನನ್ನ ಫೇವ್ರೆಟ್ ಟೀಚರ್ ಕೃತಿಕಾ ಮ್ಯಾಮ್. ಯಾಕೆ? ಅವರು ನನಗೆ ತುಂಬ ಚೆನ್ನಾಗಿ ಕಲಿಸ್ತಾರೆ ಮತ್ತು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಓಕೆ, ಅಂದರೆ ನಿಮಗೆ ಬೈಯುವುದಿಲ್ಲ, ಹೌದಾ? ಓಕೆ. ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಲೇಖಾ ಮಿಸ್. ಯಾಕೆ? ಅವರು ತುಂಬ ನನಗೆ ಯೋಗದಲ್ಲಿ ಪ್ರೈಸ್ ಸಿಕ್ಕಿದ್ರೆಲ್ಲ ನನ್ನನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಮತ್ತು ನನ್ನ ಹತ್ರ ಪ್ರೀತಿಯಿಂದ ತುಂಬ ಮಾತಾಡ್ತಾರೆ. ಮತ್ತು ನನಗೆ ಡೈಲಿ ಸ್ಕೂಲ್ ಲೀಡರ್ ನಾನೇ. ಓ, ಡೈಲಿ ಸ್ಕೂಲ್ ಲೀಡರ್ ನೀವೇನಾ? ವಾವ್, ನಮಗೆ ಕೂಡ ಚಿಕ್ಕಿರೋಗದೇ ಆಸೆ ಆಗ್ತಿದೆ. ಅದು ಸ್ಕೂಲಲ್ಲಿ ಲೀಡರ್ ಎಲ್ಲಾದರೂ ಸೆಲೆಕ್ಷನ್ ಆಗ್ತಾ ಇದ್ರೆ ನಾವೆಲ್ಲ ಹಿಂಗೆ ಕೂತ್ಕೊಳ್ತಿದ್ವಿ, ನಾವಾಗಬೇಕು. ಆದರೆ ಮಾನ್ವಿಯವರಿಗೆ ನೋಡಿ ಚಾನ್ಸ್ ಮಾರೆ ನಿಮ್ಮದು. ಎಸ್, ನಿಮ್ಮದ್ರ ಕ್ಲಾಸಲ್ಲಿ ನೀವ ಲೀಡರ್ ಅಲ್ವಾ? ನೀವು ಬೇರೆಯವ್ರಿಗೆ ಬಿಟ್ಟು ಕೊಡ್ತಿದ್ದೀರಾ? ಇಲ್ಲ, ಕೆಲವು ಸತಿ ಟೀಚರ್ ಹೇಳುವಾಗ ಮಾಡ್ತೀರಾ? ಓಕೆ. ಹೇಗೆ ಎಲ್ಲರ ಹೆಸರು ಬರಿತೀರಾ ಬೋರ್ಡಲ್ಲಿ, ಇಲ್ಲ ಪಾಪ ಹೋಗ್ಲಿ ಅಂತ ಬಿಡ್ತೀರಾ? ಪಾಪ ಹೋಗ್ಲಿ ಅಂತ. ಅಯ್ಯೋ, ತುಂಬಾ ಇನ್ನೋಸೆಂಟು, ತುಂಬಾ ಖುಷಿ ಆಯ್ತು. ನೀವು? ಪಾಪ ಹೋಗ್ಲಿ ಅಂತ ಬಿಡೋದು. ಅಯ್ಯೋ, ಇಬ್ರು ಕೂಡ ಉದಾರ ಮನಸ್ಸಿನವರು. ಎಸ್, ಜಸ್ಟ್ ಫಾರ್ ಫನ್. ತುಂಬ ಖುಷಿ ಆಯಿತು. ಎಸ್, ಮುಂದಕ್ಕೆ ಇಷ್ಟು ಹೊತ್ತು ನೀವೆಲ್ಲರೂ ನಮ್ಮ ಜೊತೆ ಫನ್ನಿಯಾಗಿ ಮಾತಾಡ್ತಾ ಬಂದ್ರಿ, ನಿಮ್ಮ ಎಲ್ಲ ಕಲಾ ಜರ್ನಿಯನ್ನು ನಮ್ಮ ಜೊತೆ ತಿಳಿಸ್ತಾ ಬಂದ್ರಿ. ಸೊ ಇದಕ್ಕೆಲ್ಲದಕ್ಕೂ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಅದು ವಾಯ್ಸ್ ಆಫ್ ಆರಾಧನಾ ತಂಡ ಮತ್ತು ಅಲ್ಲಿಯ ಪದ್ಮಶ್ರೀ ಮೇಡಮ್ ಅವರಲ್ವಾ? ಸೊ ಆದ್ದರಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ, ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ ಈ ಒಂದು ಕ್ಷಣದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಾನ್ವಿ ಅವರೇ? ಅದು ಅವರ ಮ್ಯಾಮ್ ತುಂಬ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಮತ್ತು ಎಲ್ಲ ಮಕ್ಕಳನ್ನು ಸಹ ತುಂಬ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್. ಓಕೆ, ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ. ಆ್ಯಂಡ್ ನೋಡ್ತಾ ಇರ್ಬೋದು, ಇಷ್ಟಿಷ್ಟು ಈಗ 4ನೇ ತರಗತಿಯ ಮಕ್ಕಳು ಇಷ್ಟೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಇಷ್ಟೆಲ್ಲ ಮುದ್ದಾಗಿ ಮಾತಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ. ಇಷ್ಟೆಲ್ಲ ಅವರಿಗೆ ಸ್ಟೇಜ್ ಫಿಯರ್ ಅಂತ ಹೇಳುವಂಥದ್ದು ಹೋಗಬೇಕು, ಅಥವಾ ಮುಂದೆ ಕ್ಯಾಮರಾದ ಮುಂದೆ ಮಾತಾಡುವಂತಹ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿದರೆ ಅದಕ್ಕೂ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಮತ್ತು ಪದ್ಮಶ್ರೀ ಮೇಡಮ್ ಅವರಾಗಿರ್ತಾರೆ. ಎಸ್, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ? ನಾನು ಪದ್ಮಶ್ರೀ ಮ್ಯಾಮ್ ಮತ್ತು ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದಕ್ಕೆ ಮತ್ತು ನನ್ನನ್ನು ತುಂಬ ಇಷ್ಟ ಮಾಡಿದ್ದಕ್ಕೆ, ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಿ. ನೀವು ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಗಾದರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಆಗಿರ್ಬೋದು ಅಥವಾ ನಮ್ಮ ಪದ್ಮಶ್ರೀ ಮೇಡಮ್ ಅವರು ನಿಮಗೆ ಆಪರ್ಚುನಿಟಿಯನ್ನು ಕೊಡಬೇಕು ಅಂತ ಹೇಳಿದರೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ನಮ್ಮ ಅಭಿಮತ ವಾಹಿನಿ. ಆದ್ದರಿಂದ ಕೊನೆಯದಾಗಿ ಇಷ್ಟು ಹೊತ್ತು ನೀವಿಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಭಿಮತ ವಾಹಿನಿಯ ಸರ್ವ ಸದಸ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೋಕ್ಷ ಅವರು ಹೇಳಿ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಕ್ಕೆ ಮತ್ತು
ಇಲ್ಲಿ ಎಲ್ಲರಿಗೆ ನನ್ನ ವಿಡಿಯೋ ತೆಗೆದಿದ್ದವರಿಗೆ ಹಾಗೆ ಫೋಟೋ ತೆಗೆದಿದ್ದವರಿಗೆ ಎಲ್ಲ ಥ್ಯಾಂಕ್ಸ್ ಹೇಳಿಕ್ಕೆ ಓಕೆ, ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ತುಂಬ ಹೃದಯ ಧನ್ಯವಾದವನ್ನು ಹೇಳಿಕ್ಕೆ ಇಷ್ಟಪಡ್ತೀರಾ? ಎಸ್, ಮಾನ್ಯವರೇನು ಹೇಳ್ತೀರಾ? ನಮಗೆ ಅಭಿಮತದವರು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಬರಲಿಕ್ಕೆ, ಮತ್ತು ತುಂಬ ವಿಡಿಯೋಸ್ ಮಾಡ್ತಾರೆ ನಮ್ಮದು, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ. ಇವರಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಲ್ಲ. ಆ್ಯಂಡ್ ಕೊನೆಯದಾಗಿ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ಕಲಾ ಜರ್ನಿಯನ್ನು ತಿಳಿಸಿ ಮುದ್ದು ಮುದ್ದಾಗಿ ಮಾತಾಡಿ ಕ್ಯೂಟ್ ಕಾಮಿಡಿಯನ್ನು ಮಾಡಿದ ನಿಮಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಕೂಡ ಇಷ್ಟೇ ಸಾಧನೆಯನ್ನು ಮಾಡಿ, ಇನ್ನಷ್ಟು ಸಾಧನೆಯನ್ನು ಮಾಡಿ, ಮತ್ತೊಂದು ಸರಿ ನಾನೇ ಶ್ರೇಯಾ ಸುಳ್ಳೆ ಬಂದು ನಿಮ್ಮನ್ನು ಇನ್ನೊಂದ್ಸತಿ ಇಂಟರ್ವ್ಯೂ ಮಾಡುವ ಹಾಗೆ ಆಗಲಿ. ಓಕೆನಾ? ಎಸ್, ಈ ಕಾರ್ಯಕ್ರಮವನ್ನು ಎಂಡ್ ಮಾಡೋದಕ್ಕಿಂತ ಮೊದಲು ನೀವಿಬ್ಬರು ಕೂಡ ಒಂದು ಅದ್ಭುತವಾದಂತಹ ಕಾಮಿಡಿ ಆಕ್ಟರ್ಸ್ ಅಂತ ನಮಗೆ ಗೊತ್ತು. ಆದ್ರಿಂದ ಈ ಒಂದು ವೀಕ್ಷಕರು ನಿಮ್ಮ ಇನ್ನೂ ಒಂದು ಕಾಮಿಡಿಯನ್ನ ನೋಡ್ಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಆದ್ರಿಂದ ನೀವು ರೆಡಿಯಾ ಯಾವ್ದಾದ್ರು ಒಂದು ಕಾಮಿಡಿ ಪಂಚನ ಕೊಡ್ಲಿಕ್ಕೆ? ಎಸ್, ರೆಡಿ ಅಲ್ಲ? ಎಸ್, ಯಾರು ಮಾಡ್ತೀರಾ ಇವಾಗ ಫಸ್ಟ್ ಆಕ್ಟಿಂಗ್? ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಎಸ್, ಮಾಡಿ ಸ್ಟಾರ್ಟ್. ಇಂದೇ ಮದ್ಮೇರ್ ದುಮ್ಮು ಏನನ್ ಮಸ್ತ್ ಪ್ರೀತಿ ಮಂತಂದುಲ್ಲ ರೀ ಇತ್ತೆ ಮದ್ಮೆ ಆಯ್ ಬೊಕ್ಕ ಏನನ್ ಪ್ರೀತಿ ಏಮನ್ ಪುಜಾರತೆ ಎಕ್ಸಾಮ್ ಮುಗಿಬೇಕು ಎಲ್ಲ ಓದ್ವೇರೆಯಾ? ವಾವ್, ಸೂಪರ್ ಸೂಪರ್ ಸೂಪರ್, ಎಕ್ಸ್ಟ್ರಾಡಿನರಿ. ಯಾರು ಈ ಕಾಮಿಡಿ ಎಲ್ಲ ನಿಮ್ಗೆ ಹೇಳಿಕೊಡೋದು ಯಾರು? ಅಮ್ಮ. ಅಮ್ಮನಾ? ವಾವ್, ಸೂಪರ್. ನೀವು ರೆಡಿಯಾ ಕಾಮಿಡಿ ಮಾಡಲಿಕ್ಕೆ? ಎಸ್, ರೆಡಿ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ನೋ ಸ್ಮೋಕಿಂಗ್ ಬೋರ್ಡ್ ಪಾಡ್ದೇರು ಐತೆ ಎದುರೇ ಸ್ಮೋಕ್ ಮಂತ್ ಬರತ್ತೆ ಸರಿ ಓದ್ಲೆಗೆ. ನೋ ಸ್ಮೋಕಿಂಗ್, ಒಂದು ನೋ ಸ್ಮೋಕಿಂಗ್ ಅತ್ತೆ, ಒಂದು ಕಿಂಗ್ ಅತ್ತೆ, ಒಂದು ಸ್ಮಾಲ್ ಕೆಸರಿಗೆ ಕಲ್ಲದಕ್ಕುನ್ನ ರಟ್ಟು ನಮ್ಮ ಮೋನೆಗೆ ತು ಅಡಬೆಲು. ಸೂಪರ್ 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 ಸೂಪರ್. ನಾನು ಇನ್ನೊಂದು ಹೇಳ್ತೀನಿ. ಹೇಳಿ. ಇಂದೇ ಈ ರೋಬೆಲ ಅನ್ಪುನಿ ಯಾನ್ ಸ್ಟೇಟ್ ಬ್ಯಾಂಕ್ ದಾದ ಮ್ಯಾನೇಜರೇ ಅತ್ತಪ್ಪ ಯಾನ್ ಮೀನ್ ಮಾರುನು. ವಾವ್, ಸೂಪರ್ ಸೂಪರ್. ಅಮ್ಮನವರು ತುಂಬಾ ಒಂದು ತಲೆ ಓಡಿಸಿ ಇಬ್ಬರಿಗೂ ಕೂಡ ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದಾರೆ ಅಂತಲ್ಲ. ಎಸ್, ಇನ್ನು ಮುಂದಕ್ಕೆ ಕೂಡ ನಾನು ಸಿಗುವಾಗೆಲ್ಲ ಇಂಥದ್ದೇ ಒಂದು ಫನ್ನಿ ಫನ್ನಿ ಕಾಮಿಡಿ 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 ಒಂದು ಇದನ್ನೆಲ್ಲ ಹೇಳ್ತಾ ಇರಿ, ಜೋಕ್ಸ್ ಎಲ್ಲ ಹೇಳ್ತಾ ಇರಿ ಆಯ್ತಾ? ನನಗೋಸ್ಕರ ಕಲ್ತ್ಕೊಂಡು ಬನ್ನಿ ಆಯ್ತಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರ್ನ ತಂಡದ ಬಾಲ ಪ್ರತಿಭೆಗಳ ಅದ್ಭುತವಾದಂತಹ ಕಲಾ ಜರ್ನಿ. ಇಂತಹದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ಪ್ರತಿ ವಾರ ನಿಮ್ಮ ಮುಂದೆ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ಬರ್ತಾ ಇರ್ತೇವೆ. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ವೀಕ್ಷಿಸುವುದರ ಮೂಲಕ ನಮ್ಮ ಎಲ್ಲ ಅದ್ಭುತವಾದಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯಾ ಸುಳ್ಯ. ಇದು ಅಭಿಮತ, ಜನ ಮನದ ನಾಡಿ ಮಿಡಿತ.